ವಿದ್ಯಾಭ್ಯಾಸದ ಸಮಯದಲ್ಲಿ ಮಕ್ಕಳ ಮಧ್ಯೆ ಬಡತನ ಭೇದ ಭಾವ ಇರಬಾರದು. ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಹನುಮಂತರಾಜು ಸ್ಪಷ್ಟನೆ. ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಸಮವಸ್ತ್ರ ವಿತರಣೆ ಮಾಡಿದ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಹನುಮಂತರಾಜು ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುನೇಶ್ವರ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಆಯೋಜನೆ ಮಾಡಿದ ಕಾರ್ಯಕ್ರಮವನ್ನು ಬಂದಂತಹ ಗಣ್ಯ ವ್ಯಕ್ತಿಗಳು ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಯಲಚಗೆರೆ ಗ್ರಾಮ ಮತ್ತು ಯಲಚಗೆರೆ ಕಾಲೋನಿಯ 80 ಶಾಲಾ ಮಕ್ಕಳಿಗೆ ಉಚಿತವಾಗಿ ಸಮವಸ್ತ್ರವನ್ನು ವಿತರಣೆ ಮಾಡಲಾಯಿತು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಯಲಚಗೆರೆ ಹನುಮಂತರಾಜು, ನಾವು ನಾಗರ ಪಂಚಮಿಯ ದಿವಸ ವರ್ಷ ಮಕ್ಕಳಿಗೆ ಸಮವಸ್ತ್ರ ವಿತರಣೆ ಮಾಡುತ್ತಾ ಬರುತ್ತಿದ್ದೇವೆ. ವಿದ್ಯಾಭ್ಯಾಸ ಮಾಡುತ್ತಿರುವ ಮಕ್ಕಳಲ್ಲಿ ಯಾವತ್ತೂ ಬಡತನದ ಕೊರತೆ ಆಗಬಾರದು. ಬಡತನದ ಕೊರತೆ ಬಂದಲ್ಲಿ ವಿದ್ಯಾರ್ಥಿಗಳು ತನ್ನ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಲು ಸಾಧ್ಯವಿಲ್ಲ. ಆದ್ದರಿಂದ ನನ್ನ ಕೈಲಾದ ಸಹಾಯವನ್ನು ನಾನು ಮಾಡುತ್ತಾ ಬಂದಿದ್ದೇನೆ. ಮುಂದೆಯೂ ಸಹ ಈ ರೀತಿ ಸಹಾಯವನ್ನ ಮಾಡುತ್ತೇನೆ. ನಾನು ಸಹ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ದೇನೆ. ನನಗೆ ಗೊತ್ತಿದೆ ಸರ್ಕಾರಿ ಶಾಲೆಯಲ್ಲಿ ಓದುವ ಮಕ್ಕಳಿಗೆ ಎಷ್ಟು ಕಷ್ಟವಾಗುತ್ತದೆ ಎಂದು ನನಗೆ ಚೆನ್ನಾಗಿ ಗೊತ್ತು. ಆದ ಕಾರಣ ಎಲ್ಲರಿಗೂ ಒಂದೇ ಸಮವಸ್ತ್ರದಲ್ಲಿ ಶಾಲೆಗೆ ಬರಲಿ ಎನ್ನುವ ಉದ್ದೇಶದಿಂದ ಈ ವಸ್ತ್ರಗಳನ್ನು ವಿತರಿಸಿದ್ದೇನೆಂದು ಸಂತಸ ವ್ಯಕ್ತಪಡಿಸಿದರು. ಸರ್, ಇವತ್ತು ನಾಗರ ಪಂಚಮಿಯ ಒಂದು ವಿಶೇಷ ದಿವಸ ಆಗಿರೋದ್ರಿಂದ ಪ್ರತಿ ವರ್ಷದಂತೆ ಸುಮಾರು 15 ವರ್ಷಗಳಿಂದ ನಾವು ಶ್ರೀ ಮುನೇಶ್ವರ ಸ್ವಾಮಿಯ ಒಂದು ವಾರ್ಷಿಕೋತ್ಸವವನ್ನು ಆಯೋಜನೆ ಮಾಡ್ಕೊಂಡು ಬಂದಿದ್ದೀವಿ. ಅದೇ ರೀತಿ ಈ ವರ್ಷವೂ ಸಹ ಶ್ರೀ ಮುನೇಶ್ವರ ಸ್ವಾಮಿಯ 15 ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ನಮ್ಮ ಯಲಚಗೆರೆ ಗ್ರಾಮ ಹಾಗೂ ಯಲಚಗೆರೆ ಕಾಲೋನಿಯ ಸರ್ಕಾರಿ ಶಾಲಾ ಮಕ್ಕಳಿಗೆ ಇವತ್ತೊಂದು ಉಚಿತವಾದ ಸಮವಸ್ತ್ರ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸುಮಾರು ಒಂದು 71 ಶಾಲಾ ಮಕ್ಕಳಿಗೆ ಇವತ್ತೊಂದು ಸಮವಸ್ತ್ರವನ್ನು ವಿತರಣೆ ಮಾಡಿದ್ದೀವಿ. ಅದೇ ರೀತಿ ಇವತ್ತು ಈ ನಾಡಿನ ಜನತೆಗೆ ಎಲ್ಲರಿಗೂ ಸಹ ನಾಗರ ಪಂಚಮಿಯ ಒಂದು ವಿಶೇಷ ದಿವಸ ಆಗಿರೋದ್ರಿಂದ ಎಲ್ಲರಿಗೂ ದೇವರು ಆರೋಗ್ಯ ಐಶ್ವರ್ಯ ಅಭಿವೃದ್ಧಿಯನ್ನು ನೀಡಿ ಕಾಪಾಡಲಿ ಅಂತ ಕೇಳ್ಕೊತಾ ಇದ್ದೀನಿ. ಸರ್, ನಾವು ಎಲ್ಲ ಸರ್ಕಾರಿ ಶಾಲೆಯಲ್ಲಿ ಓದಿರೋದ್ರಿಂದ ನಮಗೆ ಒಂದು ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಯ ಒಂದು ನೋವುಗಳು ಏನಂತ ಗೊತ್ತಿರ್ತದೆ. ನಾವೆಲ್ಲ ಮೊದಲಿಗೆಲ್ಲ ಹರಿದೋಗಿರೋ ಬಟ್ಟೆಗಳು ಶರ್ಟ್ಗಳನ್ನು ಹಾಕ್ಕೊಂಡು ಹೋಗ್ತಾ ಇದ್ದೋ. ಅವತ್ತು ಯಾರೋ ಒಬ್ರು ಚೆನ್ನಾಗಿರೋದು ಹಾಕೊಂಬಂದರೆ ನಾವು ಅವ್ರ ಮುಂದೆ ಏನೋ ಒಂದು ಕೀಳರಿಮೆ ಬಂದಾಗ ವಿದ್ಯೆಯನ್ನು ತಲೆಗತ್ತಲ್ಲ. ನಾನು ಅವ್ರ ಬಡವ ಅವ್ರ ಸಾಹುಕಾರ ಅನ್ನೋದು ತಲೆಗೆ ಬಂದಿದ ತಕ್ಷಣ ವಿದ್ಯೆ ತಲೆಗಿರಲ್ಲ. ಹಾಗಾಗಿ ಎಲ್ಲರೂ ಸರಿಸಮನಾದ ಒಂದೇ ಒಂದು ಯೂನಿಫಾರ್ಮ್ ಲೀಟಿಯಲ್ಲಿ ಬಂದಾಗ ಎಲ್ಲರಲ್ಲೂ ಸಹ ಒಂದೇ ಮನೋಭಾವ ಇರ್ತದೆ. ಅವರು ಬಡವ ಅವ್ರ ಸಾಹುಕಾರ ಒಬ್ಬರು ಶ್ರೀಮಂತ ಅನ್ನೋದು ಬರಲ್ಲ. ಹಾಗಾಗಿ ಪ್ರತಿಯೊಬ್ಬರಿಗೂ ಒಂದು ವಿದ್ಯಾಭ್ಯಾಸದಲ್ಲಿ ಮಕ್ಕಳಲ್ಲೇ ಈಗಲಿಂದನೇ ನನ್ನ ಭೇದ ಭಾವ ಉಂಟು ಆಗಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡಿದ್ದೀವಿ ಸರ್. ಮೊಹಮ್ಮದ್ ಅಲೀಂ, ಚಾಮುಂಡಿ ನ್ಯೂಸ್, ನೆಲಮಂಗಲ.